ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ಮಿಂಚು. ಇಂದು ಇವತ್ತಿನ ಗ್ರಹಗತಿ ಮತ್ತು ಇವತ್ತಿನ ರಾಶಿ ನಕ್ಷತ್ರಗಳ ಬಗ್ಗೆ ಮತ್ತು ಇವತ್ತಿನ ವಿಶೇಷತೆ ಬಗ್ಗೆ ನಮ್ಮ ಜೊತೆ ತಿಳಿಸ್ಕೊಡೋದಕ್ಕೆ ಇದ್ದಾರೆ ಗುರುಜಿಯವರು. ರಾಧಾಕೃಷ್ಣ ವೀಕ್ಷಕರಿಗೆ ನಮಸ್ಕಾರ. ಇವತ್ತು 19ನೇ ತಾರೀಕು ಏಪ್ರಿಲ್ ತಿಂಗಳು 2019 ಶುಕ್ರವಾರದಂದು ವಿಕಾರಿನಾಮ ಸಂವತ್ಸರ ಚೈತ್ರ ಮಾಸ. ಚಾಂದ್ರಮಾನ ಪ್ರಕಾರ ಚೈತ್ರ ಮಾಸ, ಸೌರಮಾನ ಪ್ರಕಾರ ಚಿತ್ರೈ ಮಾಸ, ವಸಂತ ಋತು, ಶಾಲಿವಾಹನ ಸಹಾಬ್ದ 1941. ಈ ದಿನ ಸೂರ್ಯೋದಯ 6 ಗಂಟೆ 5 ನಿಮಿಷ. ಬೆಂಗಳೂರಿನ ಸುತ್ತಮುತ್ತ 60 ಕಿಲೋಮೀಟರ್ವರೆಗೂ ಇದು ನಡೆಯುತ್ತದೆ. ಈ ದಿನದಲ್ಲಿ ರಾಹುಕಾಲ 10:45ರಿಂದ 12:19ವರೆಗೂ, ಯಮಗಂಡ ಕಾಲ 3:26ರಿಂದ 4:59ವರೆಗೂ. ಈ ಸಮಯಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡೋದು ಬೇಡ, ಪ್ರಾರಂಭ ಮಾಡೋದು ಬೇಡ. ಆದರೆ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಆಗಿ ಮಾಡಬಹುದು. ಯಮಗಂಡ ಕಾಲದಲ್ಲಿ ಒಂದು ಅರ್ಧ ಸಮಯ ಆದ ನಂತರ, ಅಂದರೆ 3:26ಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅಂತೀವಲ್ಲ, ಒಂದು 4 ಗಂಟೆಗೆ ನಿಲ್ಲಿಸ್ಬೋದಾ? ಖಂಡಿತ ನಿಲ್ಲಿಸ್ಬೋದು. ಗುಳಿಕೆ ಕಾಲ 7:39ರಿಂದ 9:12ವರೆಗೂ. ಗುಳಿಕೆ ಕಾಲಗಳಲ್ಲಿ ಶುಭ ಕಾರ್ಯ ಮಾಡೋಕ್ಕಾಗಿಲ್ಲ ಅಂದರು ಅಂದರೆ ಬೇಡ, ಆದರೂ ಅಶುಭ ಕಾರ್ಯಗಳನ್ನು ಮಾಡಬಾರದು. ಈ ದಿನ ಹುಣ್ಣಿಮೆ ಇರುತ್ತದೆ. ಸಂಜೆ 4 ಗಂಟೆ 41 ನಿಮಿಷದವರೆಗೂ. ಅದಾದ ನಂತರನೇ ಪ್ರಥಮ ಬರೋದು. ಪಾಡ್ಯ ಅಂತೀವಿ, ಪಾಡ್ಯಮಿ ಅಂತೀವಿ. ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ ಪ್ರಾರಂಭವಾಗಿದೆ. ಕರಗುವ ಚಂದ್ರ ಪ್ರಾರಂಭವಾದರೆ ಶುಭ ಕಾರ್ಯಗಳನ್ನು ಈ ಸಮಯಗಳಲ್ಲಿ ಮಾಡೋದಿಲ್ಲ. ಇವತ್ತು ನಕ್ಷತ್ರ ಚಿತ್ರಾ ನಕ್ಷತ್ರ, ಚಿತ್ತ ಅಂತೀವಿ. ಇವತ್ತು ಯಾವ ಮಕ್ಕಳು ಹುಟ್ಟಿದ್ರು ದಿನ ಪೂರ್ತಿ ಚಿತ್ತಾ ನಕ್ಷತ್ರನೇ. ಆದರೆ 8 ಗಂಟೆ 24 ನಿಮಿಷ 36 ಸೆಕೆಂಡ್ ಒಳಗಡೆ ಹುಟ್ಟಿದ್ರೆ ಕನ್ಯಾ ರಾಶಿ. ಆ 8:24 ಮೇಲೆ ಮಕ್ಕಳು ಹುಟ್ಟಿದ್ರೆ ಚಿತ್ತಾ ನಕ್ಷತ್ರ ಇರುತ್ತೆ, ಆದರೆ ತುಳಾ ರಾಶಿ ಆಗುತ್ತದೆ. ಆದ್ದರಿಂದ ಇವತ್ತು ಯೋಗಗಳು ಏನಿದೆ ಅಂತ ನಾವು ನೋಡೋಣ. ನಾವು ಹೇಳಿದಂತೆ ಚಿತ್ತಾ ನಕ್ಷತ್ರ ಯಾವ ರಾಶಿಯಾದರೂ ಯೋಗಗಳು ಒಂದೇ ಇರುತ್ತದೆ. ಇದರಲ್ಲಿ ಸಿದ್ಧಿ ಮತ್ತು ಧನಕ್ಷಯ ಅಂತ ಬರುತ್ತದೆ. ಹಣಕಾಸಿನ ವ್ಯವಹಾರ ಮಾಡಬೇಡಿ, ಮಿಕ್ಕದೆಲ್ಲ ಮಾಡ್ಬೋದು. ಯಾಕೆಂತಂದರೆ ಹಣಕಾಸು ವ್ಯವಹಾರ ಮಾಡಿದ್ರೆ ಕ್ಷಯವಾಗುತ್ತದೆ, ಕರಗೋಗುತ್ತದೆ. ಸಂಜೆ 7 ಗಂಟೆ 29 ನಿಮಿಷದ ನಂತರ ಸ್ವಾತಿ ನಕ್ಷತ್ರ ಪ್ರಾರಂಭವಾಗಿ ಮಾರನೇ ದಿನವರೆಗೂ ಇರುತ್ತದೆ. ಆದ್ದರಿಂದ ಇವತ್ತು ಯಾರೇ ಮಕ್ಕಳು ಹುಟ್ಟಿದ್ರು ಸಂಜೆ 7:30 ಮೇಲೆ ಹುಟ್ಟಿದ್ರೆ ಸ್ವಾತಿ ನಕ್ಷತ್ರ ತುಲಾರಾಶಿ. ಸ್ವಾತಿ ನಕ್ಷತ್ರ ತುಲಾರಾಶಿ ಬಂದಾಗ ಯೋಗ ಏನಾಗುತ್ತೆ ಅಂತಂದರೆ ಸಿದ್ಧಿ ಯೋಗ ಇರುತ್ತದೆ. ಸ್ವಲ್ಪ ಭಯ ಅಂತ ಇರುತ್ತದೆ, ಅದು ದೊಡ್ಡ ವಿಷಯವಲ್ಲ. ಆದ್ದರಿಂದ ಇವತ್ತು ಚಿತ್ತಾ ನಕ್ಷತ್ರ ಅಂತಂದರೆ ಅಧಿಪತಿಯಾದ ಗ್ರಹ ಕುಜ, ಮಂಗಳ, ಅಂಗಾರಕ ಅಂತ ಕುಜನನ್ನು ಧ್ಯಾನ ಮಾಡಿಕೊಂಡು, ಇದಾದ ನಂತರ ಬರುವ ಸ್ವಾತಿ ನಕ್ಷತ್ರ ಅಧಿಪತಿ ರಾಹು. ಆಮೇಲೆ ರಾಹು ಧ್ಯಾನ ಮಾಡ್ಕೊಂಡು ಯಾರೆಲ್ಲ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದರೋ ಸಂಜೆಯ ಮೇಲೆ ಸ್ವಾಮಿಗೆ ಮುಂದಾರ್ಚನೆ ಮಾಡ್ಬೋದು. ಅಂದರೆ ರಾಹು ಗ್ರಹಕ್ಕೆ ವಾರ ಏನು ನೀವು ನೋಡಬೇಕಾಗಿಲ್ಲ. ಕೆಲವರು ಮಂಗಳವಾರ, ಶನಿವಾರ ಆ ವಾರಕ್ಕೆ ಆ ದೇವತೆಯ ಮಾತ್ರನೇ ಪೂಜೆ ಮಾಡಬೇಕು ಅಂತಲ್ಲ ಅಲ್ಲ. ಅರೆ ಆಯಾ ದೇವತೆಗಳಿಗೆ ದೇವರಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದು, ಆದರೂ ಬೇರೆ ದೇವರಿಗೆ ಪೂಜೆ ಮಾಡಬಾರ್ದು ಅಂತ ಅಲ್ಲ, ಖಂಡಿತವಾಗಿ ಮಾಡ್ಬೋದು. ಈ ದಿನದ ವಿಶೇಷಗಳನ್ನ ನಾವು ನೋಡಿದ್ವಿ. ಇವತ್ತು ಕುಂಡಲಿ ಪ್ರಕಾರ ಗ್ರಹಗತಿಗಳು ಹೆಂಗಿದೆ ಅಂತಂದರೆ, ಮೇಷರಾಶಿಗೆ ಇನ್ನೂ ಶುಕ್ರನು ಬುಧನು ಕಣ್ಮರೆಯಾಗಿದೆ. ಕಣ್ಮರೆಯಾದರೂ ಶುಕ್ರನದ್ದು ದೋಷವಿಲ್ಲ. ಆದ್ದರಿಂದ ನೀವು ಮಾಡುವಂಥ ಕಾರ್ಯಗಳನ್ನು ಧಾರಾಳವಾಗಿ ಮಾಡಿಕೊಂಡು ಹೋಗಿ. ಯಾಕೆಂತಂದರೆ ನಿಮಗೆ ನಷ್ಟದಲ್ಲಿ ಯಾವ ಗ್ರಹವೂ ಇಲ್ಲ. ವೃಷಭ ರಾಶಿನವರಿಗೆ ಮಾತ್ರ ನಷ್ಟದಲ್ಲಿ ಗ್ರಹಗಳಿದೆ. ಆದ್ದರಿಂದ ಎಚ್ಚರ.
ಅದು ಅಲ್ಲದೆ ಋಣದಲ್ಲಿ ಚಂದ್ರನಿದೆ, ಮನಸ್ಸು ಚಂಚಲವಾಗುತ್ತದೆ, ಸ್ಥಿಮಿತದಲ್ಲಿ ಇಟ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಪಂಚಮದಲ್ಲಿ ಚಂದ್ರನನ್ನು ಧ್ಯಾನ ಮಾಡಿಕೊಳ್ಳಿ. ಚಂದ್ರನಿಗೆ ಅಧಿಪತಿ ದೇವಿ ಅಂದರೆ ಪಾರ್ವತಿಯನ್ನು ಪೂಜೆ ಮಾಡಿಕೊಳ್ಳಿ. ದೀಪ ಹಚ್ಚಬೋದು, ಹೆಂಗಾದರೂ ಮಾಡ್ಬೋದು. ಕರ್ಕಾಟಕ ರಾಶಿ, ಈ ರಾಶಿಗೆ 4ರಲ್ಲಿ ಚಂದ್ರನಿದೆ. ಶುಭ ಕಾರ್ಯಗಳನ್ನು ಮಾಡಿಸುವ ಸಮಯ ಬಂದಿದೆ ನಿಮಗೆ. ಅಂದರೆ ನಿಮಗಲ್ಲ, ಬೇರೆಯವ್ರಿಗೂ ಮಾಡಿಸಬಹುದು. ಸಿಂಹರಾಶಿಗೆ ಬುಧಗ್ರಹ ಜನ್ಮದಲ್ಲೇ ಕೂತಿದೆ. ಆದರೂ ಪಂಚಮದಲ್ಲಿ 3 ಗ್ರಹಗಳಿದೆ. ಗುರು ಶುಭವನ್ನು ನೀಡುತ್ತದೆ. ಆದರೂ ಈಗ ಶನಿ ಮತ್ತು ಕೇತುವ ಯುದ್ಧಗಳಿದೆ. ಸ್ಕಿನ್ ಅಂದರೆ ಚರ್ಮದ ತೊಂದರೆ ಇರೋರು ಇನ್ನಷ್ಟು ಚೆನ್ನಾಗಿ ನೋಡ್ಕೊಳ್ಳಿ, ವಾಸಿ ಮಾಡಿಸ್ಕೊಳ್ಳಿ. ಇದರಲ್ಲೂ ವಿಶೇಷವಾಗಿ ನಿಮಗೆ ಅಂದರೆ ಸಿಂಹರಾಶಿಯವರಿಗೆ ನಷ್ಟದಲ್ಲಿ ಕೂತಿದೆ ಶುಕ್ರ ಮತ್ತು ಬುಧ. ಆದ್ದರಿಂದ ಹಣಕಾಸನ್ನು ಎನ್ನಿಸ್ಕೊಂಡು ಖರ್ಚು ಮಾಡಿ, ಹೆಚ್ಚಾಗಿ ಖರ್ಚು ಮಾಡಿಬಿಡ್ಬೇಕು. ಕನ್ಯಾ ರಾಶಿಯವರಿಗೆ ಅಷ್ಟಮದಲ್ಲಿ ನಷ್ಟದಲ್ಲಿ ಸೂರ್ಯನಿದೆ. ಸಾಧ್ಯವಾದರೆ ಸೂರ್ಯ ನಮಸ್ಕಾರ ಮಾಡಿ. ಎಲುಬಿನ ತೊಂದರೆಗಳು ಅಂದರೆ ಮೂಳೆ, ಜಾಯಿಂಟ್ಸ್, ಕೀಲುವಾಯು ಇದು ಇರೋರು ಸೂರ್ಯ ನಮಸ್ಕಾರ ಮಾಡಿದಷ್ಟು ಸ್ವಲ್ಪ ಕಡಿಮೆ ಆಗುತ್ತದೆ. ಕನ್ಯಾ ರಾಶಿನವರಿಗೆ ಕೀಲು ನೋವಿದ್ದರೆ ಶುಂಠಿ ಅದನ್ನು ಚೆನ್ನಾಗಿ ರುಬ್ಬಿ ಸಾಸಿವೆ ಎಣ್ಣೆಯನ್ನು ಮಿಕ್ಸ್ ಮಾಡಿ ಅದನ್ನು ಮೊಣಕಾಲಲ್ಲಿ ಎಲ್ಲಿ ನೋವಿದೆಯೋ ಅಲ್ಲಿ ರಾತ್ರಿ ಮಲಗೋ ಟೈಮ್ನ ಅದನ್ನು ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಒಣಗುವವರೆಗೆ ಕಾಯಿರಿ. ಹಿಂಗೆ 1 ವಾರ ಮಾಡ್ತಾ ಬನ್ನಿ, ಸ್ವಲ್ಪ ಕಮ್ಮಿ ಆಗುತ್ತೆ. ತುಲಾರಾಶಿಯವರಿಗೆ 8ರಲ್ಲಿ ನಷ್ಟದಲ್ಲಿ ಕುಜನಿದೆ. ಜಗಳಗಳು ಬೇಡ, ಈಸಿಯಾಗಿ ತಗೊಳ್ಳಿ. ಅವತ್ತು ನೀವು ನಗುತ್ತಾ ಇರುವವರೇ. ಆದರೂ ಕುಜನು ಅಷ್ಟಮದಲ್ಲಿ ಇರೋದರಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿಕೊಳ್ಳಿ. ಕುಜ ಅಂದರೆ ಮಂಗಳ ಅಂತ ಅಂಗಾರಕ ಗ್ರಹಕ್ಕೆ ದಾನ ಮಾಡಬಹುದು ದೇವಸ್ಥಾನದಲ್ಲಿ ದೇವರಿಗೆ. ನೆಕ್ಸ್ಟ್ ವೃಶ್ಚಿಕ ರಾಶಿ, ತನ್ನ ಮನೆಯನ್ನು ನೋಡ್ತಾ ಕೂತಿದ್ದಾನೆ. ಆದ್ದರಿಂದ ದೋಷ ಕಡಿಮೆ ಆಗುತ್ತೆ. ಆದರೂ ನಿಮಗೆ ಅಷ್ಟಮದಲ್ಲಿ ಅಂದರೆ 8ನೇ ಸ್ಥಾನದಲ್ಲಿ ರಾಹು ಇದೆ. ಕಾಳುಗಳಲ್ಲಿ ನೋವು ಬರುತ್ತೆ. ಈ ಸೀಮೆಎಣ್ಣೆಯನ್ನು ಕೆಲವರು ಮಣ್ಣೆಣ್ಣೆ ಅಂತಾರೆ, ಕೆಂಪು ಬಾಟ್ಲಲ್ಲಿ ಹಾಕಿ ಬಿಸಿಲಲ್ಲಿ ಇಟ್ಕೊಳ್ಳಿ. ಆಗಾಗ ಕಾಲು ಕಚ್ತಾ ಬನ್ನಿ, ನೋವು ಕಡಿಮೆ ಆಗುತ್ತದೆ. ಧನುರಾಶಿಯವರಿಗೆ 6ರಲ್ಲಿ ಕುಜನಿದೆ. ನಿಮ್ಮ ಆಡಳಿತಕ್ಕೆ ಖಂಡಿತವಾಗಿ ಅನುಕೂಲ ಉಂಟು ಮಾಡುತ್ತದೆ ಕುಜ. ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಬರುತ್ತದೆ. ನಿಮ್ಮ ರಾಶಿಗೆ 4ರಲ್ಲಿ ಶುಕ್ರನು ಬುಧನು ಕೂತಿದೆ. ಗುರುವಿನ ಮನೆ ಅದು, ಆದ್ದರಿಂದ ಅದು ದೋಷವಲ್ಲ. ಆದರೂ ಜನ್ಮದಲ್ಲಿ ಶನಿ ಮತ್ತು ಕೇತು ಇರೋದರಿಂದ ಶನಿಗೂ ಕೇತುಗೂ ಧ್ಯಾನ ಮಾಡ್ಕೋಬೋದು. ಮಕರ ರಾಶಿಯವರಿಗೆ ಚಂದ್ರನು ಕೂತಿರೋದು ಚಿತ್ತಾ ನಕ್ಷತ್ರಕ್ಕೆ ಬಂದುಬಿಡ್ತು. ಅಂದರೆ ಕನ್ಯಾ ಮತ್ತು ತುಲಾರಾಶಿಗೆ ಬರುತ್ತದೆ. ಆದ್ದರಿಂದ ಹೆಚ್ಚಾಗಿ ಅದು ದೋಷಗಳಿಲ್ಲ. ಧೈರ್ಯ ಅನ್ನುವ ಸಾಧನೆ ಸ್ಥಾನದಲ್ಲಿ ಬುಧನಿದೆ, ಶುಕ್ರನಿದೆ. ನಿಮ್ಮ ಶ್ರೀಮತಿಯವರ ಜೊತೆ ಖುಷಿಯಾಗಿರಿ. ಕುಂಭರಾಶಿಗೆ ಖಂಡಿತವಾಗಿಯೂ ಅಷ್ಟಮ ಅಂದರೆ ಚಂದ್ರಾಷ್ಟಮ ದಿನಗಳು ಅಂತ ರಾತ್ರಿವರೆಗೆ ಇರೋದರಿಂದ ಹೊಸ ಕಾರ್ಯಗಳನ್ನ ಇವತ್ತು ಪ್ಲಾನ್ ಮಾಡೋದು ಬೇಡ. ಪ್ಲಾನ್ ಬೇಕಾದರೆ ಮಾಡ್ಕೊಳ್ಳಿ, ಆದರೆ ಶುರು ಹಚ್ಚೋದು ಬೇಡ. ಸ್ವಲ್ಪ ಲೇಟ್ ಆಗಲಿ. ಅದು ಅಲ್ಲದೆ ಕರಗುವ ಚಂದ್ರನು ಬಂದಿದೆ, ಹುಣ್ಣಿಮೆ ಬೇರೆ ಇದೆ. ಯೋಚನೆ ಮಾಡಿ ಕಾರ್ಯಗಳನ್ನ ನಡೆಸಬೇಕಾಗುತ್ತದೆ. ಮೀನರಾಶಿಯವರಿಗೆ
ನಿಮಗೂ ಇವತ್ತು ಚಂದ್ರಾಷ್ಟಮ ದಿನ ಬರುತ್ತದೆ. ಏಕೆಂತಂದರೆ ಚಿತ್ತ ಆದ ಮೇಲೆ ಸ್ವಾತಿ ಬರೋದರಿಂದ ತುಲಾರಾಶಿಗೆ ಹೋಗುತ್ತದೆ ಚಂದ್ರನು. ಚಂದ್ರಾಷ್ಟಮ ದಿನಗಳು ಹಂಗೆಂತೀವಿ. ಮನಸ್ಸಿನ ಸ್ಥಿಮಿತದಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಆಲೋಚನೆ ಮಾಡಿದ ಮೇಲೆ ಒಂದು ಕಾರ್ಯದಲ್ಲಿ ಇಳೀರಿ. ಯಾವುದೇ ತಲೆ ಕೆಡಿಸ್ಕೋಬೇಕು. ಹಂಗಾಗಿ ಇವತ್ತು ದಿನಗಳು ಹೆಂಗಿದೆ ಅಂತಂದರೆ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ, ಅಂದರೆ ಪ್ರಾಮುಖ್ಯತ್ವ ಕೊಡುವಂಥ ಕೆಲವು ವಿಷಯಗಳನ್ನ ನೋಡೋಣ. ಯಾವಾಗಲೂ ಏನು ಬರುವಂಥದ್ದು 19ನೇ ತಾರೀಕು ಶುಕ್ರವಾರ ಚಿತ್ರಾ ಪೌರ್ಣಮಿ ಅಂತಂತೀವಿ. ಶುಕ್ರವಾರ ಬಂದಿದೆ. ದೇವಮಾನವ ಅನ್ನುವ ಯೇಸು ಕ್ರಿಸ್ತರು, ಅದರ ಗುಡ್ ಫ್ರೈಡೇ ಅನ್ನುವ ಶುಭ ದಿನ ಇವತ್ತು ಕ್ರಿಸ್ತರಿಗೆಲ್ಲ ಶುಭ ದಿನ, ಅಂದರೆ ಪ್ರಾರ್ಥನೆ ಮಾಡುವ ದಿನಗಳು ಅಂತ ಯೇಸು ಕ್ರಿಸ್ತರನ್ನು. ಸ್ವಾಮಿಗೆ ನಮ್ಮ ವಂದನೆಗಳು. ಗುಡ್ ಫ್ರೈಡೇ ದಿನದಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ಅಂತ ನಾ ಎಂದಿನಂತೆ ಹೇಳುವಂತೆ, ಈ ಕಟಕ ರಾಶಿಗೆ ಗುರುಬಲ ಇಲ್ಲ ಅಂತಂದಿವೆ. ಆದರೆ 23ನೇ ತಾರೀಕಿನಿಂದ ನಿಮಗೆ ಮತ್ತೆ ಗುರುಬಲ ಬರುತ್ತದೆ. ಸಿಂಹರಾಶಿಯವರಿಗೆ ಗುರುಬಲ ಇದೆ ಅಂತ ಇದ್ದೀವಿ. ಆದರೆ 23ನೇ ತಾರೀಕಿನಿಂದ ಗುರುಬಲ ಇಲ್ಲ, ನವೆಂಬರ್ವರೆಗೂ. ಆದರೆ ಶುಭ ಕಾರ್ಯಗಳಿಗೆ ನಿಶ್ಚಿತಾರ್ಥ ಎಲ್ಲ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಇದರಲ್ಲಿ ಇನ್ನೊಂದು ವಿಷಯ ಏನು ಅಂತಂದರೆ, ನಮ್ಮ ಹತ್ರ ಬರೋ ಕಸ್ಟಮರೆಲ್ಲ ಕೇಳುವಂಥದ್ದೇ, ಮನೆ ಬಂದವರು ಯಾವುದೋ ಹುಡುಗ ಹುಡುಗಿಗೆ ಮದುವೆಗೆ ಫಿಕ್ಸ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿದ್ವಿ, ನೋಡಿದ್ವಿ. ಆದರೆ ಇನ್ನೊಬ್ಬರು ಯಾರೋ ಗುರುಗಳ ಹತ್ರ ಹೋದಾಗ ಅವರು ಇಬ್ಬರು ರಾಶಿಯವರೆಗೂ ಗುರುಬಲ ಇಲ್ಲ, ಅದರಿಂದ ಬೇಡ ಅಂತಂದರು. ಈಗ ಮದುವೆನೇ ನಿಂತು ಹೋಗ್ಬಿಟ್ಟು. ಗುರುಬಲ ಖಂಡಿತವಾಗಿ ಇರಲೇಬೇಕು. ಗುರುವಿಲ್ಲದೆ ಯಾವುದೂ ನಡೆಯುವಂಥದ್ದಲ್ಲ. ಆದರೂ ಗುರುಬಲ ಇಲ್ಲ ಅಂತಂದರೂ ಮದುವೆ ಆಗುತ್ತದೆ. ಸ್ವಲ್ಪ ಶ್ರಮ ಇರುತ್ತದೆ ಅಷ್ಟೇ. ಆದರೆ ಗುರುಬಲ ಇಲ್ಲ ಅಂತ ಯಾರು ಯಾವ ಮದುವೆಗಳನ್ನು ನಿಲ್ಲಿಸೋಕೆ ಹೋಗಲಿ. ಒಂದು ವೇಳೆ ಹುಡುಗನ ಜಾತಕದಲ್ಲಿ ಗುರುಬಲ ಇದೆ ಅಂತ ಇಟ್ಕೊಳ್ಳಿ, ಹುಡುಗಿ ಜಾತಕದಲ್ಲಿ ಗುರುಬಲ ಇಲ್ಲ ಅಂದರೂ ನಡೆಯುತ್ತದೆ. ಈಗ ಹುಡುಗಿ ಜಾತಕದಲ್ಲಿ ಗುರುಬಲ ಇದೆ, ಹುಡುಗನ ಜಾತಕದಲ್ಲಿ ಗುರುಬಲ ಇಲ್ಲ ಅಂದರೂ ನಡೆಯುತ್ತದೆ. ಯಾಕೆಂತಂದರೆ ಹುಡುಗಿ ಎಲ್ಲೋ ಇರುತ್ತದೆ, ಹುಡುಗನ ಎಲ್ಲೋ ಇರುತ್ತಾನೆ. ಸಂಬಂಧವೇ ಇಲ್ಲದೆ ಯಾವತ್ತೋ ನೋಡಿ, ಯಾವತ್ತೋ ತೀರ್ಮಾನ ಮಾಡಿ, ಯಾವತ್ತೋ ಮದುವೆನ ಫಿಕ್ಸ್ ಮಾಡ್ತೀವಿ. ಒಬ್ಬರಿಗಿದ್ರು ನಡೀತದೆ. ಒಂದು 2 ವೀಲರ್ ಇದ್ದರೆ ಇಬ್ಬರು ಹೋಗ್ಬೋದಲ್ವ, ಆ ರೀತಿ. ಇಬ್ಬರಿಗೂ ಗುರುಬಲ ಇರಬೇಕು ಅಂತ ನೀವು ಆಸೆ ಪಡಬೇಡಿ. ಆ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ, ಇದು ತಪ್ಪಾಗುತ್ತದೆ. 23ನೇ ತಾರೀಕಲ್ಲಿ ಯಾವ ಶುಭ ಕಾರ್ಯಗಳನ್ನು ಖಂಡಿತವಾಗಿ ನೀವು ಮಾಡಬೇಡಿ. ಆದರೆ ದೇವರ ಪೂಜೆ ಮಾಡಿ. ಅವತ್ತು ಶನಿ ಕೇತು ಕೂಡ ಸ್ಥಾನಬಲ ಸರಿಯಾಗಿಲ್ಲ. ಬರುವ 25ನೇ ತಾರೀಕು ಖಂಡಿತವಾಗಿ ಶನಿ ಕೇತು ಚಂದ್ರನಿಗೆ ಮೂವರಿಗೂ ಪೂಜೆ ಮಾಡಿಕೊಳ್ಳಿ. ದೇವಸ್ಥಾನದಲ್ಲಿ ದೀಪ ಹಚ್ಚಬಹುದು ಅಥವಾ ಮನೆಯಲ್ಲಿ ದೀಪ ಹಚ್ಚಬಹುದು. ಜುಲೈ ತಿಂಗಳ 23ನೇ ತಾರೀಕು ಮೇಲೆ ಮುಹೂರ್ತಗಳೆಲ್ಲ 8ನೇ ತಾರೀಕು ಸೆಪ್ಟೆಂಬರ್ವರೆಗೆ. ಅದೇ ಥರ ಡಿಸೆಂಬರ್ ತಿಂಗಳು 15ನೇ ತಾರೀಕು ಮೇಲೆ ಸಾಮಾನ್ಯವಾಗಿ ಅದು ನಮಗೆ ಹೆಂಗಿದ್ರು ಆ ಮುಹೂರ್ತಗಳು ಇಲ್ಲ ಅಂತ ಗೊತ್ತದು. ಯಾಕಂದರೆ ಧನುರ್ಮಾಸ ಬಂದಿರೋದ್ರಿಂದ. ಈ ವರ್ಷದಲ್ಲಿ ಬಂದಿರುವ ಗುರು ಅಸ್ತ ಧನುರ್ಮಾಸದ ಒಳಗಡೆನೆ ಮುಗಿಯೋದರಿಂದ ಮುಂದೆ ಮದುವೆಯನ್ನು ನಿಲ್ಲಿಸೋಕ್ಕೆ ದೋಷಗಳಿಲ್ಲ. ಅದೇ ಥರ 24ನೇ ತಾರೀಕು ನಮ್ಮನೆ ಹೇಳಿದಂಗೆ ಖಂಡಿತವಾಗಿ ಮಕ್ಕಳು ಆಗದೇ ಇದ್ದರೆ ಒಳ್ಳೆಯದು. ಹೊಸದಾಗಿ ಇನ್ವೆಸ್ಟ್ ಮಾಡೋಕ್ಕೋಗ್ಬೇಡಿ. ಈ ರೀತಿ ಮುಂದೆ ಬರುವಂಥ ದಿನಗಳನ್ನು ನಾವು ಕೆಲವು ಟೈಮ್ ಹೇಳಿರ್ತೀವಿ, ಅದನ್ನು ಬರೆದಿಟ್ಕೊಳ್ಳಿ. ಯಾಕೆಂತಂದರೆ ಯಾವುದೋ ಪರ್ಚೇಸ್ ಮಾಡೋಕ್ಕೆ ಅಥವಾ ಏನಾದ್ರು ಶುಭ ಕಾರ್ಯದ ಪ್ರಯತ್ನಗಳನ್ನು ಮಾಡೋಕ್ಕೆ ಉಪಯೋಗ ಆಗುತ್ತದೆ. 29ನೇ ತಾರೀಕು ಮೇ ತಿಂಗಳಲ್ಲಿ ಹನುಮನ್ ಜಯಂತಿ ಬರುತ್ತದೆ. 31ನೇ ತಾರೀಕು ಮಹಾಪ್ರದೋಷವಿದೆ. ಹಿರಿಯಾದ ಕೆಲವು ವಿಷಯಗಳನ್ನು ಮುಂಚೆಯೇ ಕೊಡೋದರಿಂದ ನಿಮಗೆ ಅನುಕೂಲ ಆಗುತ್ತದೆ. ಎಲ್ಲರೂ ಕ್ಯಾಲೆಂಡರ್ ನೋಡುವವರಲ್ಲ, ಪಂಚಾಂಗ ನೋಡುವವರಲ್ಲ, ಕೆಲವರು ನೋಡ್ತಾರೆ, ಅದು ಇನ್ನೂ ಅನುಕೂಲ. ನೋಡದೇ ಇರೋರಿಗೆ ಇದು ನಿಮಗೆ ಉಪಯೋಗ ಆಗುವಂಥ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳ ಜೊತೆ ನಿಮ್ಮನ್ನು ನೋಡುತ್ತೀವಿ.